ಏತಂ ಮಮೈತತ್ ಕ್ರಿಯತೆ ಶುಂಭದೈತ್ಯ ನಿರಾಕೃತೈಃ ದೇವೈಃ ಸಮೇತೈಃ ಸಮರೇ ನಿಶುಂಭೇನ ಪರಾಜಿತೈಃ ಶರೀರಕೋಶಾದ್ಯತ್ತಸ್ಯಾಃ ಪಾರ್ವತ್ಯಾ ನಿಸ್ಸೃತಾಂಬಿಕಾ ಕೌಶಿಕೀತಿ ಸಮಸ್ತೇಷು ತತೋ ಲೋಕೇಷು ಗೀಯತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಧನುರಾಶಿಯವರಿಗೆ 18ನೇ ತಾರೀಕು ಮೇ ತಿಂಗಳು 4ನೇ ಮನೆಯಲ್ಲಿದ್ದಂಥ ರಾಹು 3ನೇ ಮನೆಗೆ ಬರ್ತಾರೆ. 10ನೇ ಮನೆಯಲ್ಲಿದ್ದಂಥ ಕೇತು 9ನೇ ಮನೆಗೆ ಬರ್ತಾರೆ. ಇದೇನು ಗುರುಗಳೇ ಉಲ್ಟಾ ಹೇಳ್ತಾ ಇದ್ದೀರಾ ಅಂದರೆ, ಹೌದು, ರಾಹು ಗ್ರಹ ಕೇತು ಗ್ರಹ ಅಪ್ರದಕ್ಷಿಣೆ ಮಾಡ್ತಾರೆ. ನೀವು ನೋಡ್ಬೋದು, ಕೇತುಂ ಚಿತ್ರವರ್ಣಂ ಚಿತ್ರಗಂಧಂ ಚಿತ್ರಮಾಲ್ಯಾಂಬರದಂ ಚಿತ್ರಗಂಧಾನುಲೇಪನಂ ಚಿತ್ರಾಶ್ವಚಿತ್ರ ಛತ್ರಧ್ವಜರಥ ಪತಾಕಾದಿಶೋಭಿತಂ ದಿವ್ಯಂ ಮೇರುಂ ಅಪ್ರದಕ್ಷಿಣೆ ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಟಂ. ಹೀಗೆ ಶ್ಲೋಕ ಹೇಳುತ್ತೆ. ಅಂದರೆ ಅಪ್ರದಕ್ಷಿಣೆಯಾಗಿ ಸಂಚರಿಸುವಂತಹ ಗ್ರಹ ಯಾವುದು ಅಂತಂದರೆ ಅದು ವಿಶೇಷವಾಗಿ ಇದೆ. ಯಾವುದು? ರಾಹು ಹಾಗೂ ಕೇತು. ಸರಿ, ಯಾವಾಗ ರಾಹು ಕೇತುಗಳು ಅಪ್ರದಕ್ಷಿಣೆಯಾಗಿ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಗ್ರಹಗಳ ಬದಲಾವಣೆಗಳು ಸರಿಸುಮಾರು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ದಶಮದಲ್ಲಿದ್ದಂಥ ಕೇತು ನಿಮಗೆ ವೃತ್ತಿ ಸ್ಥಾನಕ್ಕೆ ಕೇತು 18 ತಿಂಗಳಿಂದ ಇದ್ದರು. ಈಗ ವೃತ್ತಿ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗೆ ಸುಖ ಸ್ಥಾನದಿಂದ ರಾಹು ತೃತೀಯ ಅಂದರೆ ಧೈರ್ಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದೆರಡು ಮೇಜರ್ ಬದಲಾವಣೆ. ಅದರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಹೇಳ್ತೀನಿ. ರಾಹು ಕೇತುಗಳ ಬದಲಾವಣೆಯಿಂದ ಏನು ಫಲ? ಮೊದಲನೇದು ಗುರುವನ್ನು ನೋಡೋಣ. ಗುರು ಸಪ್ತಮಕ್ಕೆ ಬಂದಾಗ ವಿಶೇಷವಾದಂಥ ಫಲ. ಏನು ವಿಶೇಷವಾದಂಥ ಫಲ ಅಂತಂದರೆ ಅದರದ್ದೇ ಆದಂಥ ಒಂದು ಶಕ್ತಿ ಅನ್ನುವಂಥದ್ದು ಇರುತ್ತೆ. ಗುರುವಿಂದ ಯಾವತ್ತೂ ಕೆಟ್ಟದಾಗಲ್ಲ, ಯಾರಿಗೂ ಕೆಟ್ಟದಾಗಲ್ಲ, ಯಾವತ್ತೂ ಕೆಟ್ಟದಾಗಲ್ಲ. ಗುರು ಅತ್ಯಂತ ಶುಭ ಗ್ರಹ. ಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಬಂದು ಗುರು. ಸರಿ, ಹಾಗಿದ್ದಾಗ 7ನೇ ಮನೆಗೆ ಗುರು ಬರೋದ್ರಿಂದ 7,000 ಕನ್ಸಿಡರ್ಡ್ ಮಾಡ್ತೀವಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಮತ್ತು ಲೈಫ್ ಪಾರ್ಟ್ನರ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಯಾರ್ಯಾರಿಗೆ ಧನುಸು ರಾಶಿಯವ್ರಿಗೆ ವಿವಾಹದಲ್ಲಿ ಅತ್ಯಂತ ವಿಳಂಬ ಆಗ್ತಾ ಇತ್ತು ಅಂಥವ್ರಿಗೆ ಈ ಮೇ 15ನೇ ತಾರೀಕು ನಂತರ ಸ್ವಲ್ಪ ಸ್ಪೀಡಪ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ, ಬೇಗ ಬೇಗ ಹುಡುಗ ಹುಡುಗಿ ಸೆಟ್ ಆಗುತ್ತೆ, ನಿಮಗೆ ಭಗವಂತನ ಆಶೀರ್ವಾದ ಸಿಗುತ್ತೆ. ಇದು ಒಂದಾದರೆ, ಎರಡನೇದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ತುಂಬ ಲಾಸಲ್ಲಿ ಹೋಗ್ತಾ ಇದ್ದಂಥದ್ದು ಕೂಡ ಈಗ ಪಾಸಿಟಿವ್ ಬರುತ್ತೆ. ಅದಕ್ಕೊಂದು ಶ್ಲೋಕ ಹೇಳುತ್ತೆ. ವಿವಾಹ ಮದನ ಲೋಕಭಾರ್ಯ ಭರ್ತ್ಯ ಸಮಾಗಮಾಹ ಶಯ್ಯಾಸ್ತ್ರೀ ಸದ್ಮನಶ್ಚಿಷ್ಟಾರ್ಥ ಮೈಥುನಾನ್ಯಪಿ ಸಪ್ತಮಾತ್. ವಿವಾಹ ಹೆಣ್ಣು ಮತ್ತು ಗಂಡು, ಭಾರ್ಯೆ ಭರ್ತ್ಯ ಸಮಾಗಮಾಹ ಹೆಣ್ಣು ಗಂಡಿನ ಸಮಾಗಮ, ಶಯ್ಯಾಸ್ತ್ರೀ ಹಾಸಿಗೆ ಸುಖ, ಇಷ್ಟಾರ್ಥ ಅಂದರೆ ನಿಮ್ಮ ಮನಸ್ಸಿಗೆ ಇಷ್ಟಾರ್ಥ ಆಗುವಂಥದ್ದು, ಇವೆಲ್ಲವೂ ಕೂಡ ಸಪ್ತಮದಲ್ಲಿ ನೋಡಬೇಕು. ಹಾಗಾದರೆ ನಿಮಗೆ ಚತುರ್ಥಾಧಿಪತಿ ಹಾಗೂ ರಾಶ್ಯಾಧಿಪತಿ ಸಪ್ತಮದಲ್ಲಿದ್ದರೆ ಏನು ಫಲ? ಇದನ್ನೊಂದು ಸ್ವಲ್ಪ ನೋಡೋಣ. ಚತುರ್ಥಾಧಿಪತಿಯು ಸಪ್ತಮದಲ್ಲಿದ್ದಾಗ ವಿಶೇಷವಾದಂಥ ಫಲ ಏನು? ದುಃಖ ನಿವಾರಣ. ದುಃಖ ಅನ್ನೋದು ನಿವಾರಣೆ ಆಗುತ್ತೆ, ಕಲತ್ರ ಭಾವ ಬಲ ಆಗುತ್ತೆ, ಮೋಹಗಳು ಹೆಚ್ಚಾಗುತ್ತೆ, ಆಸೆಗಳು ಹೆಚ್ಚಾಗುತ್ತೆ, ಆಕರ್ಷಣೆ ಹೆಚ್ಚಾಗುತ್ತೆ, ಸ್ತ್ರೀ ಪುರುಷರು ಪರಸ್ಪರ ಆಕರ್ಷಣೆಗೊಳಗಾಗ್ತೀರ, ವಿಶೇಷವಾದ ಫಲವನ್ನು ಹೊಂದಬಹುದು. ಈ ಮಧ್ಯೆ ಗುರು 7ನೇ ಮನೆಯಲ್ಲಿದ್ದರೆ ಉತ್ತಮ ಕುಲದ ದಾಂಪತ್ಯ ಜೀವನ ಪ್ರಾಪ್ತಿ, ಸಾತ್ವಿಕ ಸೌಂದರ್ಯ, ಸಂತಾನ ಲಾಭ, ಪುತ್ರ ಲಾಭ, ಸಂಪತ್ತು ಪ್ರಾಪ್ತಿ, ಮತ್ತು ಒಳ್ಳೆ ಭಾರ್ಯೆ ಸಿಗ್ತಾಳೆ, ಒಳ್ಳೆ ಭರ್ತ ಸಿಗ್ತಾನೆ ಅಂದರೆ ಗಂಡ ಸಿಗ್ತಾನೆ, ತೀರ್ಥಯಾತ್ರೆ ಯೋಗ, ಬುದ್ಧಿ ಅಭಿವೃದ್ಧಿ, ರಾಜವೈಭವ ಫಲಗಳು, ವಿವಾಹ ನಂತರ ಧನಲಾಭ ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ಅವಾಗ ಗುರು ನಿಮಗೆ ಬಲಿಷ್ಠನೇ ಅಲ್ವಾ? ಇನ್ನು ತೃತೀಯದಲ್ಲಿ ರಾಹು 18ನೇ ತಾರೀಕಿಂದ 3ನೇ ಮನೆಯಲ್ಲಿ ರಾಹು. ಧೈರ್ಯಂಚ ವೀರ್ಯ ಬಲಮೂಲ ಫಲಾಶಲಾನಿ ವೃಕ್ಷೇ ತೃತೀಯೇ ಭವನಾತ್ ಕ್ರಮಶೋಖಿಲಾನಿ. ಶ್ಲೋಕ ಹೇಳುತ್ತೆ. ತೃತೀಯದಲ್ಲಿ ರಾಹು, ಮಾನವಂತರಾಗ್ತೀರಾ, ದೃಢ ಬುದ್ಧಿ ಉಳ್ಳವರಾಗ್ತೀರಾ, ಶ್ರೀಮಂತರಾಗ್ತೀರಾ, ಎಲ್ಲ ಕೆಲಸದಲ್ಲೂ ಪ್ರಯತ್ನಶೀಲರಾಗ್ತೀರಾ, ವಿಶೇಷವಾಗಿ ಬಹು ವೈಭವೋಪೇತವಾದಂಥ ಜೀವನವನ್ನು ನಡೆಸುವಂಥ ಯೋಗ ರಾಹು ನಿಮಗೆ ಕೊಡ್ತಾರೆ. ಸಹೋದರರಿಗೆ ಮಾತ್ರ ಇದು ಕೆಟ್ಟದ್ದು. ಅಂದರೆ ಮನೇಲಿ ಅಣ್ಣ ತಮ್ಮಂದಿರಿದ್ದರೆ ಸ್ವಲ್ಪ 3ನೇ ಮನೆ ರಾಹು ಚೂರು ಶತ್ರುಗಳನ್ನು ಉತ್ಪತ್ತಿ ಮಾಡುತ್ತೆ.
ವಿಶೇಷವಾಗಿ ಗಲ್ಫ್ ಕಂಟ್ರೀಸಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಕೆಲಸ ಹುಡುಕುವಂಥವ್ರು ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕೆಲಸ ಹುಡುಕುವಂಥವ್ರು ಅಥವಾ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಲಿಪಿಗಳಲ್ಲಿ ಅಂದರೆ ಲ್ಯಾಂಗ್ವೇಜಸ್ಸಲ್ಲಿ ತುಂಬ ಪರಿಣಿತರಾಗ್ತೀರಾ. ಇದಿಷ್ಟು ರಾಹು 3ನೇ ಮನೆ ಇದ್ದಾಗ ಫಲ. ಇನ್ನು ಕೇತು 9ನೇ ಮನೆಗೆ ಬಂದಾಗ ಏನು ಫಲ? ಭಾಗ್ಯ ಪ್ರಭಾವ ಗುರುಧರ್ಮ ತಪಶುಭಾನಿ ಸಂಚಿತ್ತ ಏನ ಮಮದೇವ ಪುರೋಹಿತಾಭ್ಯಾಂ ಭಾಗ್ಯೇಶಯ ದೇವ ಸಚಿತೋ ಶುಭವರ್ಗ ಯಾತೋ ಭಾಗ್ಯೇ ಶುಭಗ್ರಹೇ ಸಮುಪೈತಿ ಭಾಗ್ಯಂ. ಅಂದರೆ ಭಾಗ್ಯಗಳನ್ನೇ ಕೊಡುವಂತಹ ಒಂದು ಸ್ಥಾನ ಯಾವುದಂದರೆ ಅದು 9ನೇ ಮನೆ. 9ನೇ ಮನೆ ಕೇತು ಬಂದರೆ ಏನು? ಆರ್ಥಿಕ ಫಲ ಅಭಿವೃದ್ಧಿಯಾಗಿ ಒಳ್ಳೆ ಚಿಂತನೆ ಮಾಡ್ತೀರಾ. ಮತ್ತು ಮೋಕ್ಷಕಾರಕರಂಥ ಕೇತು ಆಧ್ಯಾತ್ಮಿಕ ಜೀವನವನ್ನು ಹೆಚ್ಚು ಕೊಡ್ತಾನೆ. ಬ್ರಹ್ಮಜ್ಞಾನಿಗಳಾಗ್ತೀರಾ. ಭಾಗ್ಯ ಫಲಗಳುಂಟಾಗುತ್ತೆ. ಸನ್ಯಾಸಿಗಳು, ಗುರುಗಳು, ಸಾಧುಗಳು, ನಾಗಸಾಧುಗಳು, ಅಘೋರಿಗಳು ಈ ಥರದ್ದು ಯಾರಾದರೂ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಜೊತೆಗೆ ಸ್ವಯಂ ಬ್ರಹ್ಮಜ್ಞಾನಿ ಆಗ್ತೀರಾ. ಒಳ್ಳೆ ಬುದ್ಧಿ ತೀಕ್ಷ್ಣತೆ ಇರುತ್ತೆ. ಎಕ್ಸಾಮ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೀತೀರಾ. ಸ್ಟಡೀಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಸ್ಥಿರತ್ವ ಇರುತ್ತೆ. ನಿಮ್ಮ ನೈಜತೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ಎಷ್ಟು ಶುಭ ಇದ್ದೀರಾ ಪ್ರತಿಯೊಂದು ತಿಳ್ಕೊಳ್ಳುತ್ತೆ. ಪಿತೃಗಳ ದ್ವೇಷ ದೂರ ಆಗುತ್ತೆ. ಪಿತೃಗಳ ಆಶೀರ್ವಾದ ಸಿಗುತ್ತೆ. ಸುಗಂಧವಾದಂಥ ದ್ರವ್ಯಗಳನ್ನು, ಒಳ್ಳೆ ಸುಂದರವಾದ ವಸ್ತ್ರಗಳನ್ನು ಧರಿಸ್ತೀರಾ. ವಿಲಾಸಿಗಳಾಗ್ತೀರಾ. ಕಪಟ ಎಲ್ಲ ದೂರ ಆಗುತ್ತೆ. ನಿಮಗೆ ಶುಭ ಆಗುತ್ತೆ. ಕೆಟ್ಟ ಅಭ್ಯಾಸಗಳನ್ನು ಬಿಡ್ತೀರಾ. ಸಂತಾನ ಸುಖ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಭಾಗ್ಯದ ಕೇತುವನ್ನು, ತೃತೀಯ ರಾಹುವನ್ನು ವಿಶೇಷವಾದ ಫಲ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ರಾಹು, ಕೇತು, ಗುರು 3 ಗ್ರಹನೂ ಧನುರಾಶಿಯವರಿಗೆ ಅತ್ಯಂತ ಶುಭ. ಈ ತಿಂಗಳಲ್ಲಿ ಸೂರ್ಯ, ಬುಧ ಹಾಗೂ ಶುಕ್ರನು ಅತ್ಯಂತ ಶುಭ. ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಕೇವಲ ಶನಿ ಮಾತ್ರ ಅರ್ಧಾಷ್ಟಮ ಶನಿ ಇದೆ. ಅದಕ್ಕೆ ಶನಿವಾರ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ತಿಂಗಳಿಗೊಮ್ಮೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಅದು ಬಿಟ್ಟರೆ ಇನ್ನೇನೂ ಅವಶ್ಯಕತೆ ಇಲ್ಲ. ಇನ್ನು ಮಾಸ ಭವಿಷ್ಯ ನೋಡೋದಾದರೆ ಈ ತಿಂಗಳು ಒಂದು ಸಂತಾನಕ್ಕೆ ಅಪೇಕ್ಷಿತ ದಂಪತಿಗಳು ಶುಭ ಫಲ. ಅಧಿಕಾರದಲ್ಲಿ ಪ್ರಗತಿ. ಉದ್ಯೋಗ ವ್ಯಾಪಾರ ಎರಡೂ ಸ್ಥಿರವಾಗಿರುತ್ತೆ. ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆ, ಪ್ರಮೋಷನ್ನು ಇತ್ಯಾದಿಗಳು ಸಿಗುತ್ತೆ. ಕಾರ್ಯ ಸಾಧನೆಗೆ ಗೌರವ ಇದೆ. ಹಿರಿಯರಿಂದ ಹೆಚ್ಚಿನ ಆಶೀರ್ವಾದ ಸಿಗುತ್ತೆ. ದಾನ ಮಾಡುವಂತಹ ಒಂದು ಮನಸ್ಥಿತಿ ನಿಮಗೆ ಹೆಚ್ಚಾಗುತ್ತೆ. ಮಕ್ಕಳಿಗೆ ಶುಭ ಕಾರ್ಯಗಳನ್ನು ಮಾಡ್ತೀರಾ. ವಾಹನಾದಿ ಯೋಗಗಳನ್ನು ಪಡ್ಕೋತೀರಾ. ವಾಹನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡೋರು ತುಂಬ ಒಳ್ಳೆಯದು. ಏನಾದರೂ ಭೂಮಿ ತೊಗೊಳ್ಬೇಕು, ಅಪಾರ್ಟ್ಮೆಂಟ್ ಫ್ಲ್ಯಾಟ್ ತೊಗೊಳ್ಬೇಕು, ಮನೆ ತೊಗೊಳ್ಬೇಕು, ವ್ಯವಸಾಯದ ಭೂಮಿ ತೊಗೊಳ್ಬೇಕಂದ್ರೆ ಇದು ಪ್ರಶಸ್ತವಾದಂಥ ಕಾಲ. ಅಧಿಕಾರದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸ್ವಲ್ಪ ಮುಂದುವರಿತೀರಾ. ಸರ್ಕಾರದ ಅಧಿಕಾರದಲ್ಲಂತೂ ಇನ್ನೂ ಹೆಚ್ಚಿನ ಪಾಲುಗಳು ಅಭಿವೃದ್ಧಿ ಇದೆ ನಿಮಗೆ. ಸರ್ಕಾರದಿಂದ ಸಹಾಯ. ರಾಜ ಸಮೀಪೆ ವಾಸ ಅಂದರೆ ರಾಜನ ಸಮೀಪೆ ವಾಸ ಅಂದರೆ ಸರ್ಕಾರದ ಉದ್ಯೋಗ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರು, ಅದರ ಸಂಬಂಧಪಟ್ಟಂಥ ಎಕ್ಸಾಮ್ಸ್ ಬರೀತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ದ್ವೇಷ ದೂರ ಆಗುತ್ತೆ. ಗೌರವ ಜಾಸ್ತಿ ಆಗುತ್ತೆ. ಸಂಸಾರವನ್ನು ಅಚ್ಚುಕಟ್ಟು ಬ್ಯಾಲೆನ್ಸ್ ಮಾಡ್ತೀರಾ. ಮಿತ್ರರು, ಬಂಧುಗಳು ನಿಮಗೆ ಸಹಾಯವನ್ನು ಮಾಡ್ತಾರೆ. ಸಿಕ್ಕಿದ ಅಧಿಕಾರ ನಿಮಗೆ ಉಳಿಸ್ಕೋಬೇಕು. ಅದಕ್ಕೆ ನಿಮಗೆ ಸತತ ಪ್ರಯತ್ನಗಳನ್ನು ಹೆಚ್ಚು ಪಡಬೇಕು. ಜೊತೆಗೆ ಕೆಲವೊಂದಿಷ್ಟು ಹೊಸ ವ್ಯಕ್ತಿಗಳ ಪರಿಚಯದಿಂದ ಮೋಸವಾಗುವಂಥ ಸಾಧ್ಯತೆ, ಎಸ್ಪೆಷಲಿ ಈ ಮೀಡಿಯೇಟರ್ಸ್ಗೆ ಪಾಪ ಈ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅಭಿವೃದ್ಧಿ ಇರಲ್ಲ. ನೀವು ಭೂಮಿ ಕೊಡಬೇಕಾದ್ರೆ ಜಾಗ್ರತೆಯಿಂದಿರಿ, ಮೋಸ ಹೋಗುವಂಥ ಸಾಧ್ಯತೆ ಅದೊಂದು ವಿಚಾರಕ್ಕೆ ನಾನು ಹೇಳ್ತೀನಿ. ವ್ಯಾಸಂಗಕ್ಕೆ ತಡೆ ಹಿಡಿಯೋಕ್ಕೆ ಹೋಗ್ಬೇಡಿ. ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕೆ ಮುನ್ನುಗ್ಬಿಡಿ. ಖಂಡಿತವಾಗ್ಲೂ ನೀವು ಹೋಗಿ ಪ್ರಯತ್ನ ಪಡಿ. ವಿದೇಶಕ್ಕೆ ಹೋಗೋದು, ಸ್ವದೇಶದಲ್ಲೇ ಓದೋದು ಪ್ರಯತ್ನ ಪಡಿ. ಖಂಡಿತ ನಿಮಗೆ ಸಕ್ಸಸ್ ಇದೆ. ಆರೋಗ್ಯದಲ್ಲಿ ಕೂಡ ಅಭಿವೃದ್ಧಿ ಇದೆ. 18ನೇ ತಾರೀಕುವರೆಗೂ ಒಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಅದಾದಮೇಲೆ ತುಂಬ ಚೆನ್ನಾಗಿದೆ. ವಾಸುದೇವ ಸ್ತೋತ್ರ ಅಂತ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ. ಅದನ್ನು ನೀವು ದಿನ ಕೇಳುವಂಥದ್ದು ಭಾಳ ಒಳ್ಳೆಯದು. ಲಕ್ಷ್ಮಿ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ವಿಶೇಷವಾಗಿ ಈ ವಾರ ಆದಾಯ ಹೆಚ್ಚು ನಿಮಗೆ ಸಿಗುತ್ತೆ. ಅಂದರೆ 18ನೇ ತಾರೀಕು ನಂತರ ಒಂದು 2 ವಾರ ನಿಮಗೆ ಆದಾಯ ಹೆಚ್ಚು ಪ್ರಮಾಣ ಸಿಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ಕೆಲವೊಂದು ಸ್ಥಿತಿಗತಿಗಳಲ್ಲಿ ನಿಮ್ಮ ಸ್ಥಾನಗಳು ಬದಲಾವಣೆ ಆಗ್ಬೋದು. ಒಂದು ಹಂತಕ್ಕೇನಪ್ಪ ಅಂತಂದರೆ ಗುರು, ರಾಹು, ಕೇತು ಈ 3 ಗ್ರಹದಿಂದ ಅತ್ಯಂತ ಶುಭವನ್ನು ಪಡಿತೀರಾ. ಧೈರ್ಯ, ಸಾಹಸ ಎಲ್ಲ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೆ ಸಕ್ಸಸ್ ಆಗುತ್ತೆ. ಆಮೇಲೆ ವಿಶೇಷವಾಗಿ ನೀವು ಯಾವುದಾದ್ರೂ ಅಥ್ಲೆಟಿಗೆ ಸೇರ್ಕೋಬೇಕು, ಸ್ಪೋರ್ಟ್ಸಲ್ಲಿ ಚಾಂಪಿಯನ್ ಆಗಬೇಕು ಅಂದರೆ ಇದು ಪ್ರಶಸ್ತವಾದ ಸಮಯ ಕಾಲ. ಮತ್ತು ಜೊತೆಗೆ ನೀವು ಭಯಪಡದೆ ಮುನ್ನುಗ್ಗಬೇಕು. ಸ್ವಲ್ಪ ದುಡ್ಡು ಹೆಚ್ಚು ಖರ್ಚಾಗುತ್ತೆ ನಿಮಗೆ. ಆ ಖರ್ಚು ಕೂಡ ಒಳ್ಳೆಯದಕ್ಕೆ ಖರ್ಚಾಗುತ್ತೆ. ಚಿಂತೆ ಮಾಡೋದು ಬೇಡ. ಮನೇಲಿ ಶುಭ ಕಾರ್ಯ ಆಗುತ್ತೆ. ಮನೆ ಗೃಹ ಪ್ರವೇಶ ಮಾಡೋದು, ಮಗಳಿಗೆ ಮದುವೆ ಮಾಡೋದು, ಮಗನಿಗೆ ಮದುವೆ ಮಾಡೋದು, ಒಂದು ಭೂಮಿ ತೊಗೊಳ್ಳೋದು, ಈ ಥರ ಶುಭ ಕಾರ್ಯಗಳಾಗುತ್ತೆ. ಈ ಎಲ್ಲ ಬಲ ನಿಮಗೆ ವಾಸುದೇವ ಸ್ತೋತ್ರ ಒಂದು ಕೇಳೋದ್ರಿಂದ ನಿಮಗೆ ಮತ್ತಷ್ಟು ಅನುಕೂಲ ಆಗಿ ಮೂಲ ಸೌಕರ್ಯಗಳು ನಿಮಗೆ ವೃದ್ಧಿ ಆಗುತ್ತೆ. ಜೊತೆಗೆ ಏನಾದರೂ ಫ್ಯೂಚರ್ ಪ್ಲ್ಯಾನನ್ನು ನೀವು ಮಾಡ್ಕೋತೀರಾ. ಮುಂದಕ್ಕೆ ಏನೇ ಸಮಸ್ಯೆಗಳಾದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಫ್ಯೂಚರ್ ಪ್ಲ್ಯಾನನ್ನು ಹೆಚ್ಚಾಗಿ ಮಾಡ್ತೀರಾ. ಆ ಫ್ಯೂಚರ್ ಪ್ಲ್ಯಾನ್ ಖಂಡಿತ ನಿಮ್ಗೆ ಬೇಕು. ರಾಹು ಕೇತುಗಳು ನಿಮ್ಗೆ ದೋಷ ಇಲ್ಲ, ಹಾಗಾಗಿ ಮಂತ್ರ ಅವಶ್ಯಕತೆ ಇಲ್ಲ. ಆದರೂ ಕೂಡ ನೀವು ಜಪ ಮಾಡಬೇಕು. ನಾನು ಮಂತ್ರ ಕೊಡ್ತೀನಿ.
ಅದನ್ನು ಪ್ರತಿನಿತ್ಯ ಜಪ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. 54 ಅಥವಾ 108 ಅಥವಾ 10 ನಿಮಿಷ ಪ್ರತಿನಿತ್ಯ ಜಪ ಮಾಡಿ, ಎಲ್ಲವೂ ವಿಜಯ, ಸರ್ವ ವಿಜಯ ಪ್ರಾಪ್ತಿಯಾಗುತ್ತೆ ನಿಮಗೆ. ಇದು ಬೀಜಾಕ್ಷರಿ ಮೇ ತಿಂಗಳಿಗೆ, ನಿಮಗೆ ಮೇ ತಿಂಗಳಿಂದಲೇ 18 ತಿಂಗಳು ಇದನ್ನು ಜಪ ಮಾಡೋದಕ್ಕೆ ಧನುರಾಶಿಯವರಿಗೆ ಒಂದು ಒಳ್ಳೆಯದು. ಮಂತ್ರ ಹೀಗಿದೆ: ಓಂ ಐಂ ಕ್ರೋಂ ಸರ್ವ ವಿಜಯಾಯ ಓಂ. ಓಂ ಐಂ ಕ್ರೋಂ ಸರ್ವ ವಿಜಯಾಯ ಓಂ. ಇದನ್ನ ಇನ್ನೊಂದ್ಸಲ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಓಂ ಐಂ ಕ್ರೋಂ ಸರ್ವ ವಿಜಯಾಯ ಓಂ. ಇದು ಮಂತ್ರ. ಇದನ್ನು ಪ್ರತಿನಿತ್ಯ ನೀವು ಜಪ ಮಾಡೋದ್ರಿಂದ ಖಂಡಿತವಾಗಲೂ ಮತ್ತಷ್ಟು ಯಥೇಚ್ಛವಾದ ಪುಣ್ಯ ಫಲವನ್ನು ಪಡಿತೀರಾ, ಅದರಲ್ಲಿ ಸಂದೇಹನೇ ಇಲ್ಲ. ಇದನ್ನು ಅಭ್ಯಾಸ ಮಾಡ್ಕೊಂಡು ಡಯಟ್ ಮಾಡ್ಕೊಳ್ಳಿ. ಇನ್ನು 18 ತಿಂಗಳಿಗೆ ನಿಮ್ಗೆ ಬೇಕಾಗುತ್ತೆ. ನಿಮ್ಮ ಒಂದು ಜೀವನದ ಯಶಸ್ಸು, ನಿಮ್ಮ ಒಂದು ಶಕ್ತಿಗೆ ಫಲ ಎಲ್ಲವೂ ನಿಮಗೆ ಭಗವಂತ ತೃಪ್ತಿಯಾಗಿ ಕೊಡ್ತಾನೆ. ಯಾವುದೇ ಪ್ರಕಾರ ಯಾವುದೇ ಯೋಚನೆ ಮಾಡದೆ ಧಾರಾಳವಾಗಿ ಮುನ್ನುಗ್ಗೋಗಿ ಖಂಡಿತ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ವಾಸುದೇವ ಸ್ತೋತ್ರವನ್ನು ಕೇಳುವಂಥದ್ದು ಮತ್ತು ಶನಿ ದೇವಸ್ಥಾನಕ್ಕೆ ತಿಂಗಳಿಗೊಮ್ಮೆ ಹೋಗಿ ಬರುವಂಥದ್ದು, ತೈಲಾಭಿಷೇಕ ಮಾಡಿಸುವಂಥದ್ದು, ತೈಲಾಭ್ಯಂಗರ ಸ್ನಾನ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ತಕ್ಕಂಥದ್ದು, ಶನಿ ಪರಮಾತ್ಮನ ಆರಾಧನೆ ಮಾಡಿ. ಅರ್ಧಾಷ್ಟಮ ಶನಿ ದೋಷ ನಿಮಗೇನು ತೊಂದರೆ ಇಲ್ಲ. ನಿಮ್ಮ ಮೂಲ ಜಾತಕದಲ್ಲೇನಾದರೂ ಶನಿ ಬಲಿಷ್ಠವಾಗಿದ್ದರೆ ಅರ್ಧಾಷ್ಟಮ ನಿಮ್ಗೆ ಅಪ್ಲೈ ಆಗಲ್ಲ. ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ ಗುರುಬಲ ಬರ್ತಾ ಇದೆ, ಮತ್ತಷ್ಟು ಅಭಿವೃದ್ಧಿ, ಗ್ರ್ಯಾಂಡ್ ಸಕ್ಸಸ್, 200% ಸಕ್ಸಸ್ ಆಗುತ್ತೆ. ರಾಹುಕೇತುಗಳು ಏನಾದರೂ ಮೂಲ ಜಾತಕದಲ್ಲಿ ಚೆನ್ನಾಗಿದ್ದರೆ ಇನ್ನಷ್ಟು ಅಭಿವೃದ್ಧಿ ಸಿಗುತ್ತೆ. ಓವರಾಲ್ ಧನುಸು ರಾಶಿಯವರಿಗೆ ಒಂದು ಉತ್ತಮವಾದ ಕಾಲ ಸಮಯ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಕೊಂಡು, ಬೇಕಾದ ಸುಲಭ ಪರಿಹಾರಗಳನ್ನು ಮಾಡಿಕೊಂಡು ಭಗವಂತನ ಆಶೀರ್ವಾದದಿಂದ ತೃಪ್ತಿಯಾದ ಜೀವನವನ್ನು ಕಳೀರಿ ಅನ್ನುವಂಥದ್ದೇ ನನ್ನ ಮೂಲ ಉದ್ದೇಶ. ನೋಡಿದ್ರಲ್ಲ ವೀಕ್ಷಕರೇ, ಧನುಸು ರಾಶಿಯವರ ಒಂದು ವಿಶೇಷವಾದಂಥ ಮೇ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.